ಗುರೂಜಿ, ನಾವಂತೂ ಬಹಳನೇ ಕಾತರರಾಗಿ ಕಾಯ್ತಾ ಇದೀವಿ. ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ, ಎಲ್ಲರಲ್ಲೂ ಒಂದೊಂದು ಶಕ್ತಿ ಇರುತ್ತೆ. ಆದ್ರೆ ಶಕ್ತಿಯ ಅರಿವು ಮಾಡ್ಕೊಳ್ಳೋದೇ ಬಹಳ ಕಷ್ಟ. ಯಾರು ಮಾಡಿಸೋರು ಅಂತ ಅನ್ಕೋತಿದ್ವಿ. ನೀವು ಹೇಳಿದ್ರಿ ಅದರ ಅರಿವು ನಾನ್ ಮಾಡಿಸ್ತೀನಿ ಅಂತ. ಅದು ಹೇಗೆ ಗೊತ್ತಾಗತ್ತೆ ಗುರೂಜಿ? ಈಗ ಸಾಧಾರಣವಾಗಿ ಎಲ್ಲರಲ್ಲೂ ಒಂದು ಶಕ್ತಿ ಇರುತ್ತೆ ಅಂತ ಹೇಳಿದ್ದೀನಿ. ಕೆಲವರು ಹುಟ್ಟುತ್ತಾನೆ ಬರ್ತಕ್ಕಂಥ ಈ ಶಕ್ತಿಗೆ 9 ದಿವಸಗಳು ಕಳೆದ ನಂತರ, 90 ದಿವಸಗಳು ಕಳೆದ ನಂತರ, 9 ವಾರಗಳು ಕಳೆದ ನಂತರ, 9 ತಿಂಗಳು ಕಳೆದ ನಂತರ ಒಂದೊಬ್ಬರಿಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಶಕ್ತಿ. ಕೆಲವರಿಗೆ ಸಣ್ಣದಾಗಿ ಮಚ್ಚೆ ಬರುತ್ತೆ, ಕೆಲವ್ರಿಗೆ 9ನೇ ದಿವಸಕ್ಕೆ ಆ ಶಕ್ತಿ ಪ್ರಾರಂಭ ಆಗೋಗುತ್ತೆ. ಅಂದರೆ ಮಚ್ಚೆ ಮುಖಾಂತರನೋ 6 ಬೆರಳುಗಳು, ನನ್ನ ಮಗು ನೋಡು 6 ಬೆರಳುಗಳು, ಕೂದಲು ನೋಡು ಎಷ್ಟುದ್ದ, ಅದೇನೋ ಗಂಟು ಕಟ್ತಾ ಇದೆಯಲ್ಲ ಅಂತ. ಕೆಲವರಿಗೆ ದೇಹಕ್ಕೆ ಪೂರಕವಾಗಿರತಕ್ಕಂಥ ಮಗುಗೆ ಯಾವುದೋ ಒಂದು ಅಂಗ ವಿಶೇಷವಾಗಿ ಹೀಗೆ ಬಂದಿರೋಗಿರುತ್ತೆ, ಅಥವಾ ಯಾವುದೋ ಕಾಲು ಬಹಳ ಉದ್ದ ಒಂದು ಚಿಕ್ಕದಾಗಿರುತ್ತೆ. ಅದನ್ನೆಲ್ಲ ಅಂಗವಿಕಲರು ಅನ್ಕೋಬಾರ್ದು. ಕೆಲವರಿಗೆ ಪೋಲಿಯೋ ಆಗೋಗಿರುತ್ತೆ, ಪೋಲಿಯೋ ಆದ ತಕ್ಷಣಕ್ಕೆ ಚಿಕ್ಕ ವಯಸ್ಸಲ್ಲೇ ಆಗೋಗಿರುತ್ತೆ ಹಾಗೆ. ಆದರೆ ಅಂಗವಿಕಲ ಅನ್ಕೋಬಾರ್ದು. ಯಾಕೆಂದರೆ ಆ ಶಕ್ತಿ ಆ ಸ್ಥಳದಲ್ಲಿ ಹೆಚ್ಚಾದಾಗ ಆ ಮಕ್ಕಳಿಗೆ ಅದನ್ನೇ ಶಕ್ತಿ ಅಂತ ಅನ್ಕೋಬೇಕು. ಕೆಲವರಿಗೆ ಯಾವುದೋ ಚಿಕ್ಕ ವಯಸ್ಸಲ್ಲಿ ಬಾಲ್ಯದಲ್ಲಿ ಬೆರಳು ಮುರಿದು ಹೋಗುತ್ತೆ, ಅಥವಾ ಯಾವುದೋ ಒಂದು ವಿಶೇಷವಾಗಿ ತಲೆಯ ಭಾಗದಲ್ಲಿ ಏಟು ಬಿದ್ದು ಹೋಗುತ್ತೆ. ಆ ಏಟು ಶಾಶ್ವತವಾಗಿ ನಿಂತು ಹೋಗುತ್ತೆ. ಇಂಥದ್ದು ಶಕ್ತಿ ಅಭಿವೃದ್ಧಿ ಆಗೋದು ಯಾವಾಗ ಅಂದರೆ ಕರೆಕ್ಟಾಗಿ 9 ತಿಂಗಳ ಒಳಗಡೆ. ಒಬ್ಬ ಮನುಷ್ಯ ಹುಟ್ಟಿದಾಗ 9 ತಿಂಗಳ ಒಳಭಾಗದಲ್ಲಿ, 9 ವಾರದ ಒಳಭಾಗದಲ್ಲಿ, ಅಥವಾ 9 ದಿನಗಳ ಒಳಭಾಗದಲ್ಲಿ ಇದು ನಡೆಯುತ್ತೆ. ಈ ಶಕ್ತಿ ಬಂದಾಗ ಅವನಿಗೆ ಆ ಶಕ್ತಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇಲ್ಲಿ 9ನೇ ವಯಸ್ಸು ಒಳಗಡೆ ಕೆಲವರಿಗೆ ಜಾಸ್ತಿ, ಅಂದರೆ ಕೆಲವರು ಮಹಾ ವ್ಯಕ್ತಿಗಳಾಗ್ತಾರೆ ಅಂತ ಇಟ್ಕೊಳ್ಳೋಣ. ಅವರುಗಳೇ 9 ವರ್ಷದೊಳಗೆ, ಅಂದರೆ ಹುಡುಗನಿಗಾಗಲಿ ಹುಡುಗಿಗಾಗಲಿ 9 ವರ್ಷ ತುಂಬಷ್ಟರಲ್ಲಿ ಆ 9 ನವನಾಗಕ್ಕೆ ಅನುಗ್ರಹ ಆಗುತ್ತೆ. ಈ 9 ಗ್ರಹಗಳು ಏನಾಗುತ್ತೆ, 9 ಗ್ರಹಗಳು ಒಂದೊಂದಾಗಿ ಬರುತ್ತೆ ಅಂತ ಹೇಳಿದ್ನಲ್ಲ. ತಾಯಿ ಗರ್ಭದಲ್ಲಿದ್ದಾಗಲೇ ಒಂದೊಂದು ಗ್ರಹಗಳು ಅಭಿವೃದ್ಧಿ ಆಗ್ತಾ ಬಂದಾಗ ಈ ಶಕ್ತಿಗಳು ಬರುತ್ತೆ. ಮಚ್ಚೆ ಮುಖಾಂತರ, ಮೆಲಗಣ್ಣು ಮುಖಾಂತರ, 6 ಬೆರಳುಗಳ ಮುಖಾಂತರ, ಅಥವಾ ಯಾವುದಾದ್ರೂ ಅಂಗಗಳನ್ನು ನೀಚನಾಗಿ ಮಾಡಿದಾಗ, ಅಥವಾ ಯಾವುದೋ ವಿಶೇಷವಾದ ಕಲೆಯನ್ನು, ಗರಡ್ಮಚ್ಚೆ, ನಾಗಮಚ್ಚೆ, ಏನನ್ನು ನೀವೇನೋ ಹೆಸರುಗಳು ಇಟ್ಕೊತೀರಾ 108, ಬಾಯಲ್ಲಿ ಮಚ್ಚೆ, ನಾಲ್ಗೆಯಲ್ಲಿ ಮಚ್ಚೆ ನೋಡಿ. ವಿಶೇಷ ಅಂದರೆ ಕಣ್ಣಿಗೆ ಒಂಥರ ಕಣ್ಣು, ಕೆಲವರಿಗೆ ನೀಲಿಗಣ್ಣು ನೋಡಪ್ಪ ಹಾವಿನ ಕಣ್ಣಿದ್ದಾಗಿದೆ, ಕೆಲವರಿಗೆ ಬೆಕ್ಕಿನ ಕಣ್ಣಿದ್ದಾಗಿದೆ ಅಂತ ಒಂದೊಂದಾಗಿ ಹೇಳ್ತೀರಾ. ಇದು ಅವರವರ ಶಕ್ತಿ. ಕೆಲವರಿಗೆ ಹಲ್ಲು, ಆ ಮೇಲೆ ಹಲ್ಲು ಬಂದ್ಬಿಟ್ಟಿರುತ್ತೆ, ಗೊತ್ತಿರಲ್ಲ ಹಲ್ಲು, ಅಯ್ಯೋ ಅಳಿಲ್ ಹಳ್ಳಿದ್ದಾಗಿದೆ, ಅಳಿಲ್ ಹಲ್ಲಿದ್ದರೆ ಸಂತೋಷ, ಹಲ್ಲುಬ್ಬು ಅಂದ್ಬಿಡ್ಬಾರ್ದು ಸದ್ಯ. ಕೆಲವು ಏನು ಮಾಡ್ತಾರೆ ಗೊತ್ತಾ, ಅಯ್ಯೋ ಕ್ಲಿಪ್ ಹಾಕ್ಸ್ಕೊಂಬರೋಣಪ್ಪ ಅಂತಾರೆ. ಕೆಲವು ಎಷ್ಟೇ ಪ್ರಯತ್ನ ಪಟ್ಟರು ಅಕಸ್ಮಾತ್ ಅದು ಹಲ್ಲುಬ್ಬಿಂದು ಶಕ್ತಿ ಅಲ್ಲ ಅಂದರೆ ಹಣೆ ಬರೆದಲ್ಲೂ ಬರೆದ್ಬಿಟ್ಟಿರುತ್ತೆ. ಇಲ್ಲ ಇವನು ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ, ಚೇಂಜ್ ಮಾಡ್ಕೊಂಡಾಗ ಕ್ಲಿಪ್ ಹಾಕೊಂಡಾಗ ಅದು ಸರಿ ಹೋಗುತ್ತೆ, ಅದರಿಂದ ಅದು ಶಕ್ತಿ. ಕೆಲವ್ರಿಗೆ ಶಕ್ತಿ ಅಲ್ವೇ ಇಲ್ಲ, ಕೆಲವ್ರಿಗೆ ಹಲ್ಲುಬ್ಬು ಮಾಡಿಸ್ಕೊಳ್ಳೋಕ್ಕೆ ಆಗಲ್ಲ ನೋಡಿ, ಹಾಗೇ ಉಳಿದೋಗಿರುತ್ತೆ, ಆ ಶಕ್ತಿ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅಂದರೆ ಒಬ್ಬೊಬ್ಬರ ಶಕ್ತಿ ಯಾವತ್ತು ದೇಹದಲ್ಲಿ ಬರುತ್ತೋ ಅದು ನಶಿಸಿ ಹೋಗಲ್ಲ. ಯಾವತ್ತು ನಶಿಸಿ ಹೋಗಲ್ವೋ ಅದೇ ನಿಜವಾದ ಶಕ್ತಿ. ಬರೆದಿಟ್ಕೊಂಬಿಡಿ. ಅದು ಯಾವ ಕಾಲಕ್ಕೂ ತಲೆ ಕೂದಲಿಂದ ಹಿಡಿದು ಕಾಲು ಬೆರಳುವರೆಗೂ ಪ್ರತಿಯೊಬ್ಬನಿಗೂ ಆಗತಕ್ಕಂಥ ವಿಧಿವಿಧಾನ ನಿಜ ಶಕ್ತಿ. ಅದನ್ನು ಆಕ್ಟಿವೇಶನ್ ಮಾಡ್ಕೋಬೇಕು ನೀವು. ಏನು ಅಂದರೆ ಆ ಮಚ್ಚೆನ ನೋಡ್ಕೊಂಡಾಗ ನೀವು ಯಾವತ್ತು ಕನ್ನಡಿ ಒಳಗೆ ನೋಡ್ಕೋಬಾರ್ದು. ನೀವು ಆ ಮಚ್ಚೆನ ಕನ್ನಡಿಯಲ್ಲಿ ನೋಡ್ಕೊಳ್ಳೋದು ಅಥವಾ ಆ ಶಕ್ತಿನ ಕನ್ನಡಿಯಲ್ಲಿ ನೋಡ್ಕೊಳ್ಳೋದು ಮಾಡಬಾರ್ದು. ಅದಕ್ಕೆ ನೀವೇನು ಮಾಡಬೇಕು, ದರ್ಪಣಂ ಪೂಜೆಯಾಮಿ ಅಂತ ಹೇಳ್ತೀವಿ. ಆ ತೆಂಗಿನಕಾಯಿನ ನಾನೇನು ಹೇಳಿದೆ, ನಿಮ್ಮ ಶಕ್ತಿಗಳನ್ನು ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ. ಅದಕ್ಕೆ ಹೇಳೋದು, ಯಾವ ಕಾಲಕ್ಕೂ ಬೆಡ್ರೂಮ್ಗಳಲ್ಲಿ ಕನ್ನಡಿ ಹಾಕೋಬೇಡಿ. ಮಲ್ಕೊಳ್ಳೋದನ್ನು, ಗಂಡ ಹೆಂಡತಿ ಮಲ್ಕೊಳ್ಳೋದಾಗಲಿ, ನೀವು ಏಕಾಂಗಿಯಾಗಿ ಮಲ್ಕೊಳ್ಳೋದಾಗಲಿ, ಕನ್ನಡಿಗಳು ರಿಫ್ಲೆಕ್ಷನ್ ಮಾಡಬಾರ್ದು. ಮಲ್ಕೊಳ್ಳೋ ಮನುಷ್ಯನಿಗೆ ರಿಫ್ಲೆಕ್ಷನ್ ಮಾಡಿದ್ರೆ 5 ವರ್ಷಗಳ ಕಾಲ, ಏನಳೆ 5 ಇಯರ್ಸ್ ಕಮ್ಮಿ ಆಗಿ ಹೋಗ್ತೀರಾ. ಹುಷಾರು ಹೇಳಿದ್ದೀನಿ. ಅಂದರೆ ಅಯ್ಯೋ 45 ಇಯರ್ಸ್ ಬದುಕ್ತಾ ಇದೆ ಕಣೋ, 40 ಇಯರ್ಸ್ ಸತ್ತೋದೆ ಅಂದರೆ ಕನ್ನಡಿ ಹಾಕೊಂಡಿರ್ತೀರ, ನಿಮ್ಮ ಮನೆ ಬರ 5 ಇಯರ್ಸ್ ಕಮ್ಮಿ ಮಾಡಿಬಿಡ್ತಾನೆ, ಎಳೆದ್ಬಿಡ್ತಾನೆ. ಯಾಕೆ ಅಂದರೆ ಕನ್ನಡಿ ದರ್ಪಣವನ್ನು ಮಲಗಿದ್ದಾಗ ಶವವಾಗಿರತಕ್ಕಂಥ ದೇಹ ರಾತ್ರಿ ಆತ್ಮ ಸಂಚಾರಕ್ಕೆ ಹೋದಾಗ ಹೆಣನ ರಿಫ್ಲೆಕ್ಟ್ ಮಾಡುತ್ತೆ. ಯಾವತ್ತು ರಿಫ್ಲೆಕ್ಟ್ ಮಾಡುತ್ತೋ 5 ವರ್ಷಗಳು ಹೀರ್ಕೊಂಡ್ಬಿಡುತ್ತೆ. ಬುಧ ಆಲ್ವೇಸ್ ಸಕಿಂಗ್ ಪ್ಲಾನೆಟ್ ಅಂತ ಕರಿತೀವಿ, ಅದು ಹೀರ್ಕೊಳ್ಳೋ ಗ್ರಹ ಅಂತ ಕರಿತೀವಿ. ಅದಕ್ಕೆ ಜಲವಾಗಿರ್ತಕ್ಕಂಥ ಮೆಟಲ್, ಅಂದರೆ ಹರಿತಕ್ಕಂಥ ಲೋಹ ಅದು ಅಂತ ಕರಿತೀವಿ. ಆ ಮರ್ಕ್ಯುರಿ ಅನ್ನೋ ಪಾದರಸ ದರ್ಪಣದ ಹಿಂಬದಿಯಲ್ಲಿರೋದ್ರಿಂದ ಭೂತ ಪ್ರೇತಗಳು ನಿಜವಾಗ್ಲೂ ಕಂಡು ಕಾಣದೇ ಇರತಕ್ಕಂಥ ಸರ್ವ ನಿಜವನ್ನು ತೋರಿಸ್ಕೊಡೋದೇ ದರ್ಪಣ. ಅದಕ್ಕೆ ಬೆಡ್ರೂಮಲ್ಲಿ ಗಂಡ ಹೆಂಡತಿ ಮಲ್ಕೊಳ್ಳೋದಾಗಲಿ, ಸ್ಪರ್ಶ ನಡೆಯೋದಾಗಲಿ, ಯಾವುದೇ ಕಾರಣಕ್ಕೂ ಅಸ್ಪೃಶ್ಯವಾಗಿರ್ತಕ್ಕಂಥ ದೃಶ್ಯಗಳನ್ನ ನೋಡೋದಾಗಲಿ ಮಾಡಬಾರ್ದು. ಯಾವಾಗ ರಿಫ್ಲೆಕ್ಷನ್ ಯಾವಾಗ ಆಗಬೇಕದ, ಊಟದ ಉಪಚಾರ. ಅದಕ್ಕೆ ಡೈನಿಂಗ್ ಟೇಬಲ್ ಎಷ್ಟು ಕನ್ನಡಿಗಳಾಗ್ತಿರೋ ಭಾಳ ಚೆನ್ನಾಗಿರ್ತೀರ, ಆರೋಗ್ಯವಾಗಿರ್ತೀರ, ಅಭಿವೃದ್ಧಿ ಆಗತ್ತೆ. ಅದು ಅನ್ನ ಅಭಿವೃದ್ಧಿ ಆಗುತ್ತೆ, ದಾರಿದ್ರ್ಯವಾಗಲ್ಲ.
ಅದೆಲ್ಲನೂ ಹೀರ್ಕೊಳ್ಳುತ್ತೆ, ಎಲ್ಲವನ್ನ ರಿಫ್ಲೆಕ್ಷನ್ ತೋರಿಸುತ್ತೆ, ಬಹಳ ಉನ್ನತವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಒಳ್ಳೆ ಸ್ಥಾನಗಳನ್ನು ಕೊಡುತ್ತೆ, ಗೌರವಗಳನ್ನು ಕೊಡುತ್ತೆ. ಅದಕ್ಕೆ ಅನ್ನಪೂರ್ಣೇಶ್ವರಿನ ಯಾವತ್ತೂ ಕನ್ನಡಿಯಲ್ಲಿ ದರ್ಪಣದಲ್ಲಿ ಪೂಜೆ ಮಾಡಿದಾಗ ಬಹಳ ಉನ್ನತವಾಗಿರ್ತಕ್ಕಂಥ ವಿಚಾರ. ಅದಕ್ಕೆ ಇವತ್ತು ನೀವು ಏನು ಆ ಶಕ್ತಿಗಳಿದೆ ಅದನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳಿದೆ. ಇವತ್ತು ಒಬ್ಬರು ಮನೆ ಯಜಮಾನ, ನಾಳೆ ಮನೆ ಯಜಮಾನಿ, ನಾಡಿದ್ದು ಅವ್ರ ಮಕ್ಕಳು, ಹಾಗೆ. ಸೊ ಮನೆಯ ಹಿರಿಯದವ್ರನ್ನ ಯಾರಿಂದ ಸ್ಟಾರ್ಟ್ ಮಾಡ್ತೀರೋ ಅವ್ರ ಕೈಯಲ್ಲೇ ಆ ತೆಂಗಿನಕಾಯಿ ಇಡಿಸ್ಬೇಕು, ಅರಿಶಿನ ಚೆನ್ನಾಗಿ ಅವ್ರ ಕೈಯಲ್ಲೇ ಉಜ್ಜಿಸ್ಬೇಕು. ಆ ತೆಂಗಿನಕಾಯಿಗೆ ಪೂರ್ತಿ ಅರಿಶಿನವನ್ನು ಲೇಪನ ಮಾಡಬೇಕು, ಒಂದು ಕುಂಕುಮ ಇಡಬೇಕು. ಅದನ್ನು ದೇವ್ರ ಹತ್ರ ದೇವ್ರ ಮೇಲೆ ಇಟ್ಬಿಟ್ಟು ರಾತ್ರಿ ಮಲಗಕ್ಕೆ ಮೊದಲು ಈ ತೆಂಗಿನಕಾಯಿನ ಇಟ್ಟು ಮಲ್ಕೋಬೇಕು. ಅದನ್ನು ನಿವಾಳಿಸಿ ಅವ್ರ ಕೆಳಗೆ ಇಟ್ಬಿಡ್ಬೇಕು. ಯಾರು ಮಲ್ಕೊತಾರೋ ಆವತ್ತಿನ ಆ ಮಂಚದ ಮೇಲೆ ಅವ್ರಿಗೆ ನಿವಾಳಿಸಿ ಆ ಮಂಚದ ಕೆಳಗಿಡಬೇಕು. ಇಡೋದು ಕೆಳಗಡೆ ಭಾಗದಲ್ಲಿ ಅಂದರೆ ಮಂಚದ ಕೆಳ ಭಾಗದಲ್ಲೋ ಅಥವಾ ದಿವಾನ್ ಕೆಳ ಭಾಗದಲ್ಲೋ ಇವರು ಎತ್ತ ಸ್ಥಾನದಲ್ಲಿ ಮಲ್ಕೊಂಡಾಗ ಆ ಕೆಳಗಿಡೋದು ಕರೆಕ್ಟಾಗಿ ಸೊಂಟದ ಕೆಳಗಿರಬೇಕು. ಅಂದರೆ ಮಧ್ಯನಾಡಿ ಅಂತ ಕರಿತೀವಿ. ಈ ಮಧ್ಯನಾಡಿ ಅಂದರೆ ವರ್ಟಿಬ್ರಾ ಎಲ್ಲಿ ಬರುತ್ತೆ, ಹಾವಿನ ನಾಡಿ ಎಂಡಾಗೋ ಜಾಗ, ಮಣಿಪುರ ಅಂದರೆ ಹೊಕ್ಕಳಿನ ಭಾಗ ಎಂಡಾಗೋ ಜಾಗ, ಮೂಲಾಧಾರ ಅಂದರೆ ಸೃಷ್ಟಿಯ ನಿಯಮಗಳು ಇರತಕ್ಕಂಥ ಜಾಗದಲ್ಲಿ ಅಲ್ಲಿ ಇರೋ ಭಾಗದಲ್ಲಿ ಕರೆಕ್ಟಾಗಿ ಕುಜನ ಅಂಶ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಕೃಷ್ಣ ಪರಮಾತ್ಮನು ಆವಾಗಲೇ ಹೇಳಿದ್ದ, ಭೀಮಾ ತೊಡೆ ಅಂದ. ಅದಕ್ಕೆ ಕುಜದೋಷಗಳನ್ನು ಗಂಡಿಗಾಗಲಿ ಹೆಣ್ಣಿಗಾಗಲಿ ಹೋಗ್ತಕ್ಕಂಥದ್ದು ಮೂಲಾಧಾರ ಸ್ಪಾದಿನ ಅಂದರೆ ಮೊಣಕಾಲಿಂದ ಹೊಕ್ಕಳಿನ ಕೆಳಭಾಗದವರೆಗೂ ಇದೆಲ್ಲ ಅಂಗಗಳು ಕುಜನ ಪಾರ್ಟ್ಸ್. ಅದಕ್ಕೆ ಕುಜ ಅಂದರೆ ಋಣ. ಆ ಋಣವನ್ನು ತೀರ್ಸೋಕ್ಕೆ ಹರ್ಷಣ ಅಂದರೆ ಗುರು ಮಂಗಳ ಯೋಗ. ಆ ಗುರುವನ್ನು ಹೀರ್ತಕ್ಕಂಥದ್ದು, ಮಂಗಳಗ್ರಹ ದೋಷಗಳಿರೋದು, ಶಕ್ತಿಗಳನ್ನ ಅಭಿವೃದ್ಧಿ ಪಡಿಸೋದು ಎಲ್ಲವೂ ಅದೇ. ಆ ತೆಂಗಿನಕಾಯಿನ ಮಂಚದ ಕೆಳಗೆ ಇಡಬೇಕು. ಇಟ್ಟಾಗ ಆಕ್ಟಿವೇಶನ್ ಆಗಿರ್ತಕ್ಕಂಥದ್ದು ಏನು ಅನುಭವ ಆಗತ್ತೆ ಪ್ರತಿಯೊಬ್ಬರಿಗೂ ಆ ಅನುಭವಗಳನ್ನ ವಿಚಾರ ಮಾತಾಡೋದು. ಇದಕ್ಕೆ ಮಾತಾಡೋಕ್ಕೆ ನಮಗೂ ಸಮಯ ಬೇಕು, ನೀವು ಏನು ಮಾತಾಡ್ತೀರಾ ಅಂತ ಕಾಯ್ತಾ ಇರಬೇಕು. ನಾನು ಅದನ್ನು ಹೇಳಬೇಕು.